ಹಾಯ್ ಎವ್ರಿವನ್. ಕರ್ನಾಟಕ ಯೂನಿವರ್ಸಿಟಿ ಧಾರವಾಡ NEP BCom 5ನೇ ಸೆಮಿಸ್ಟರ್ನ ಪ್ರಿನ್ಸಿಪಲ್ಸ್ ಆ್ಯಂಡ್ ಪ್ರಾಕ್ಟೀಸಸ್ ಆಫ್ ಆಡಿಟಿಂಗ್ನ ಕೇಸ್ ಸ್ಟಡಿ ಅನಾಲಿಸಿಸ್ ಕ್ವಶನ್ಸ್ಗಳು ಯಾವ ರೀತಿ ಅಪಿಯರ್ ಆಗಿದ್ದಾವೆ, ಓಲ್ಡ್ ಕ್ವಶನ್ ಪೇಪರ್ ಒಳಗೆ ಬಂದಿದ್ದಾವೆ, ಹಾಗೂ ಯಾವ ರೀತಿ ನಾವು ಅವುಗಳನ್ನು ಸಾಲ್ವ್ ಮಾಡಬೇಕು ಅನ್ನುವಂತಹ ಕ್ಲಾಸಸ್ಸನ್ನು ಈ ಒಂದು ವಿಡಿಯೋದಲ್ಲಿ ನಾವು ನೋಡೋಣ. 2016ರಿಂದ 2025ರವರೆಗೆ ಬಂದಿರುವಂತಹ ಎಲ್ಲ ಕೇಸ್ ಸ್ಟಡೀಸ್ಗಳನ್ನು ಸಿಂಪಲ್ ವೇ ಒಳಗೆ ಯಾವ ರೀತಿ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು, ಏನೇನು ಕೇಳಿದ್ದಾರೆ ಅನ್ನೋದನ್ನು ನೋಡೋಣ. ಈ ಒಂದು ಕೇಸ್ ಸ್ಟಡೀಸನ್ನು ನಾವು ಅನಾಲಿಸಿಸ್ ಮಾಡಿದರೆ ಓಲ್ಡ್ ಕ್ವಶನ್ ಪೇಪರ್ದಿಂದ ನಮಗೆ ಕಂಡುಬರುವಂತಹ ಕೇಸ್ ಸ್ಟಡೀಸ್ಗಳು ಒಟ್ಟು 3 ರೀತಿಯಾದಂತಹ ಕೇಸ್ ಸ್ಟಡೀಸ್ಗಳಿದ್ದಾವೆ. ಮೊದಲಿದ್ದು ಯಾವುದು ಅಂತಂದ್ರೆ ಆಡಿಟರ್ ರಿಪೋರ್ಟ್ ಮೇಲೆ ಕೇಳಿದ್ದಾರೆ. ಲೆಕ್ಕ ಪರಿಶೋಧನಾ ವರದಿ ಅಥವಾ ಲೆಕ್ಕ ಪರಿಶೋಧಕನ ವರದಿ ಮೇಲೆ ಪ್ರಶ್ನೆಯನ್ನು ಕೇಳಿದ್ದಾರೆ. ಈ ಲೆಕ್ಕ ಪರಿಶೋಧನಾ ವರದಿ ಮೇಲೆ 2 ರೀತಿಯ ಪ್ರಶ್ನೆಗಳು ಬರ್ತವೆ. ಫಸ್ಟ್ ಒನ್, ಅದಕ್ಕೆ ನಾನು 1A ಅಂತ ಕರಿತೀನಿ, ಕ್ಲೀನ್ ರಿಪೋರ್ಟ್ ಆರ್ ಅನ್ಕ್ವಾಲಿಫೈಡ್ ರಿಪೋರ್ಟ್ ಅಂತ ಕರಿತೀವಿ. ಈ ಒಂದು ನಮೂನೆಯನ್ನು ಬರಿಬೇಕು, ಲೆಕ್ಕ ಪರಿಶೋಧನಾ ವರದಿಯ ನಮೂನೆಯನ್ನು ಬರಿಬೇಕು. ಅದರಲ್ಲಿ ಒಂದೇದು ಯಾವುದು ಅಂತಂದ್ರೆ ಶುದ್ಧವಾದ ವರದಿ ಅಥವಾ ಆಕ್ಷೇಪಣಾರಹಿತವಾದ ವರದಿ ಅಂತ ನಾವು ಕನ್ನಡದಲ್ಲಿ ಕರಿತೀವಿ. ಇನ್ನೊಂದು 1B ಯಾವುದು ಅಂತಂದ್ರೆ ಕ್ವಾಲಿಫೈಡ್ ರಿಪೋರ್ಟ್, ಆಕ್ಷೇಪಣಾರ್ಹ ವರದಿ ಅಂತ ಕರಿತೀವಿ. ಹೆಸರೇ ಹೇಳ್ತಾವೆ. ಒಂದನೇದ್ದು ಶುದ್ಧವಾದ ವರದಿ ಅಂದರೆ ಯಾವುದೇ ರೀತಿಯ ಆಕ್ಷೇಪಣೆ ಇಲ್ಲ ಅಂತ ಅರ್ಥ. ಇನ್ನೊಂದು ಆಕ್ಷೇಪಣಾರ್ಹ ವರದಿ ಅಂದರೆ ಆಕ್ಷೇಪಣೆಯನ್ನು ವ್ಯಕ್ತಪಡಿಸಿದಾನ ಲೆಕ್ಕ ಪರಿಶೋಧಕ ಅಂತ ಅರ್ಥ. ಈ 2 ಕ್ವಶನ್ಗಳು ಕೂಡ ಇದ್ದಾವೆ. ದೆನ್ ಇನ್ನೊಂದು ಕ್ಯಾಟಗರಿಯನ್ನು ನಾವು ನೋಡಿದ್ರೆ ಓಚಿಂಗ್ ಮೇಲೆ ಕೂಡ ಪ್ರಶ್ನೆಗಳು ಬಂದಿದ್ದಾವೆ. ಓಚಿಂಗ್ ಅಂತಂದ್ರೆ ಪುರಾವೆ ಪರಿಶೀಲನೆ ಅಂತ ಕರಿತೀವಿ. ಈ ಒಂದು ಓಚಿಂಗನ್ನು ಮಾಡ್ತಾನೆ. ಈ ಓಚಿಂಗನ್ನು ಮಾಡಿದ ಮೇಲೆ ಏನು ಮಾಡ್ತಿರ್ತಾನೆ, ವರದಿಯನ್ನು ಕೊಡ್ತಿರ್ತಾನೆ. ಹಾಗಾಗಿ ಆ್ಯಸ್ ಎ ಆಡಿಟರ್ ಯಾವ ರೀತಿ ನೀವು ಓಚಿಂಗ್ ಮಾಡ್ತೀರಿ, ಪುರಾವೆಗಳನ್ನು ಪರಿಶೀಲನೆ ಮಾಡ್ತೀರಿ ಅಂಥೇಳಿ ಇದು 2025ರಲ್ಲಿ ಕೇಸ್ ಸ್ಟಡಿ ಬಂದಿದೆ. ಇದಕ್ಕಿಂತ ಮುಂಚೆನೂ ಕೂಡ ಇದು 5 ಮಾರ್ಕ್ಸು 15 ಮಾರ್ಕ್ಸು ಓಲ್ಡ್ ಕ್ವಶನ್ ಪೇಪರ್ದಲ್ಲಿ 10 ಮಾರ್ಕ್ಸಿಗೂ ಕೂಡ ಪ್ರಶ್ನೆ ಇರ್ತಿತ್ತು. ಬಟ್ ಹೋದ ವರ್ಷ ಏನು ಮಾಡಿದ್ದಾರೆ, ಕೇಸ್ ಸ್ಟಡೀಸಿಗೆ ಇದನ್ನು ಕೇಳಿದ್ದಾರೆ. ದೆನ್ ಇನ್ನೊಂದೇನು ಅಂತಂದ್ರೆ ಟೈಪ್ಸ್ ಆಫ್ ಎರರ್, ಮೇ ಬಿ ಟೈಪ್ಸ್ ಆಫ್ ಎರರ್ ತಪ್ಪುಗಳ ಪ್ರಕಾರಗಳ ಮೇಲೆ ಪ್ರಶ್ನೆ 1 ವರ್ಷ ಮಾತ್ರ ಏನೋ ಬಂದಿದೆ ಅಂತ ಅನಿಸುತ್ತೆ. ಹೆಚ್ಚಿನ ಸಾರಿ ರಿಪೋರ್ಟ್ಸ್ಗಳ ಮೇಲೆ ನಿಮಗೆ ಪ್ರಶ್ನೆಗಳು ಬಂದಿದ್ದಾವೆ. 2021ರ ಒಂದು ಕೇಸ್ ಸ್ಟಡಿ ಅನಾಲಿಸಿಸನ್ನು ನಾವು ನೋಡೋದಾದರೆ ಕ್ವಶನ್ ರೀಡ್ ಮಾಡ್ತೀನಿ ನೋಡ್ರಿ. ಆ್ಯಸ್ ಆ್ಯನ್ ಆಡಿಟರ್ ಆಫ್ ಸ್ಟಾರ್ ಕಂಪನಿ ಲಿಮಿಟೆಡ್ ಯು ಹ್ಯಾವ್ ಆಡಿಟೆಡ್ ಬುಕ್ಸ್ ಆಫ್ ಅಕೌಂಟ್ಸ್ ಫಾರ್ ದ ಫೈನಾನ್ಷಿಯಲ್ ಇಯರ್ ಎಂಡಿಂಗ್ 31/3/2020. You are satisfied with truth and fairness and there is nothing objectionable in the books of accounts. Draft the specimen of such audit report. ನೀವೇನು ಮಾಡಬೇಕು, ಒಂದು ಸ್ಪೆಸಿಮೆನ್ ಅನ್ನೋ ಡ್ರಾಫ್ಟ್ ಮಾಡಬೇಕು ಅಂತ ಕೇಳ್ಯಾರ. ಫಸ್ಟ್ ಏನು 1A 1B ಅಂತ ಏನು ನಾನು ಪಾಯಿಂಟ್ಸನ್ನು ತೋರಿಸಿದೆ ನಿಮ್ಗೆ, ಆ 2ರಲ್ಲಿ ಒಂದು ರೀತಿಯಾದಂತಹ ವರದಿ ಇಲ್ಲೇ ನೀವು ಬರಿಬೇಕಾಗತ್ತೆ. ಇಲ್ಲೇ ಕನ್ನಡದಲ್ಲಿ ಹೇಳೋದಾದ್ರೆ ಸ್ಟಾರ್ ಕಂಪನಿ ಲಿಮಿಟೆಡ್ನ ಲೆಕ್ಕ ಪರಿಶೋಧಕರಾಗಿ ನೀವು 31/3/2020ಕ್ಕೆ ಅಂತಿಮಗೊಂಡ ಲೆಕ್ಕಪತ್ರಗಳನ್ನು ಪರಿಶೋಧನೆ ಮಾಡಿದ್ದೀರಿ. ಆ್ಯಸ್ ಆಡಿಟರ್ ನೀವೇನು ಮಾಡಿರಿ, ಪರಿಶೀಲನೆ ಮಾಡಿರಿ ಅಂತ ಹೇಳ್ತಾರೆ. ಸದರಿ ಲೆಕ್ಕಪತ್ರಗಳಲ್ಲಿ ಆಕ್ಷೇಪಣೆಗಳಿಗೆ ಆಸ್ಪದ ಇರುವುದಿಲ್ಲ. ದಿಸ್ ವರ್ಡ್ ಏನಂದ್ರೆ ವೆರಿ ಇಂಪಾರ್ಟೆಂಟ್. ಸದರಿ ಲೆಕ್ಕಪತ್ರಗಳಲ್ಲಿ ಏನಿಲ್ಲ, ಯಾವುದೇ ರೀತಿಯ ಆಕ್ಷೇಪಣೆಗಳು ನಿಮ್ಗೆ ಕಂಡು ಬಂದಿಲ್ಲ. ಮತ್ತೇನು ಹೇಳ್ತಾರೆ, ಎಲ್ಲ ಅಂಶಗಳು
ಸತ್ಯ ಮತ್ತು ನೈಜತೆಯಿಂದ ಕೂಡಿರುತ್ತವೆ. ಇಲ್ಲಿ ಏನು ಅಂಶಗಳು ಕೊಟ್ಟಿದ್ದಾರ ಅವೆಲ್ಲವೂ ಕೂಡ ಏನು ಹೇಳಿರ್ತಾರೆ, ನೀವು ಪರಿಶೀಲನೆ ಮಾಡಿದ ನಂತರ ಅವುಗಳೇನಾಗ್ಯಾವ ಸತ್ಯವಾಗಿವೆ ಮತ್ತು ನೈಜವಾಗಿವೆ ಅಂತ ಹೇಳ್ಯಾರ. ಇದ ಬೇಸ್ ನಿಮ್ಗೆ ಆ ಕೇಸ್ ಸ್ಟಡಿ ಕ್ವಶನ್ ಒಳಗೆ ಏನು ಹೇಳ್ಯಾರ ಅನ್ನೋದು ಮೇನ್ ಪಾಯಿಂಟ್ ಔಟ್ ಮಾಡ್ಕೋಬೇಕು. ಅದರ ಬೇಸ್ ಮೇಲೆ ನೀವು ರಿಪೋರ್ಟನ್ನು ಬರೀಬೇಕಾಗತ್ತೆ. ಪರಿಶೀಲಿಸಿದ ಎಲ್ಲ ಲೆಕ್ಕಪತ್ರಗಳು ಏನಾಗ್ಯಾವ ತೃಪ್ತಿದಾಯಕವಾಗಿವೆ. ತೃಪ್ತಿ ಇದೆ. ಆ್ಯಸ್ ಎ ಆಡಿಟರ್ ನಿಮಗೇನೈತಿ, ಇನ್ನು ಅಬ್ಜೆಕ್ಷನ್ ಮಾಡೋದಕ್ಕೆ ಏನಿಲ್ಲ, ಆಸ್ಪದವೇ ಇಲ್ಲ, ಆ ರೀತಿಯಲ್ಲಿ ಲೆಕ್ಕಪತ್ರಗಳು ಅದಾವು ಅಂತ ಹೇಳಿದ್ದಾರೆ. ಮೇಲಿನ ಅಂಶಗಳನ್ನು ಪರಿಗಣಿಸಿ. ಮೇಲಿನ ಅಂಶಗಳು ಅಂದರೆ ಯಾವುದು? ಸತ್ಯ ಮತ್ತು ನೈಜತೆ, ತೃಪ್ತಿದಾಯಕವಾಗಿದೆ ಅನ್ನೋದು ಈ ಅಂಶಗಳು. ಪರಿಶೀಲಿಸಿ ಸೂಕ್ತವಾದ ಲೆಕ್ಕ ಪರಿಶೋಧನಾ ವರದಿ ನಮೂನೆಯನ್ನು ಬರೆಯಿರಿ ಅಂತ ಕ್ವಶನನ್ನು ಕೇಳಿದ್ದಾರೆ. NEP ಬ್ಯಾಚ್ ಒಳಗೆ 10 ಮಾರ್ಕ್ಸಿಗೆ ಕೇಸ್ ಸ್ಟಡಿ ಬರುತ್ತೆ. ಹಳೆ ಸಿಲೆಬಸ್ದಲ್ಲಿ ಏನಿತ್ತು 15 ಮಾರ್ಕ್ಸಿಗೆ ನಿಮ್ಗೆ ಕೇಸ್ ಸ್ಟಡಿಯಾಗಿ ಇತ್ತು. ಥಿಂಕ್ ಮಾಡಿರಿ. 2 ವರದಿಗಳನ್ನು ಹಿಂದೆ ನಾನು ಹೇಳಿದ್ದೆ. ಒಂದು ಕ್ಲೀನ್ ಆಡಿಟರ್ ರಿಪೋರ್ಟ್, ಇನ್ನೊಂದು ಕ್ವಾಲಿಫೈಡ್ ಆಡಿಟರ್ ರಿಪೋರ್ಟ್. ಈ ಎರಡರಲ್ಲಿ ಒಂದು ವಿಧ ಯಾವುದಾಗತ್ತೆ? ಕ್ಲೀನ್ ರಿಪೋರ್ಟ್ ಅಥವಾ ಅನ್ಕ್ವಾಲಿಫೈಡ್ ರಿಪೋರ್ಟ್ ಅಂದ್ರೆ ಶುದ್ಧವಾದ ವರದಿ, ಆಕ್ಷೇಪಣಾರಹಿತವಾದ ವರದಿ ಅಂತ ಅರ್ಥ. ಕ್ವಾಲಿಫೈಡ್ ರಿಪೋರ್ಟ್ ಅಂದ್ರೆ ಆಕ್ಷೇಪಣಾರ್ಹ, ಅಂದರೆ ಆಕ್ಷೇಪಣೆ ಇದೆ ಅಂತ ಹೇಳಿ. ಕ್ವಶನ್ನಲ್ಲಿನ ಆಲ್ರೆಡಿ ನಮಗೆ ಏನು ಮಾಡಿದರು ಅಂತಂದ್ರೆ, ಯಾವುದೇ ರೀತಿಯ ಆಕ್ಷೇಪಣೆಗಳಿಗೆ ಏನಿಲ್ಲ, ಅವಕಾಶ ಇಲ್ಲ, ಆಕ್ಷೇಪಣೆಗಳಿಗೆ ಆಸ್ಪದ ಇಲ್ಲ ಅಂತ ಹೇಳಿದರು. ಹಾಗಾಗಿ ನಾವೇನು ಮಾಡಬೇಕಿಲ್ಲಿ? ಶುದ್ಧವಾದ ವರದಿ, ಆಕ್ಷೇಪಣಾರಹಿತವಾದ ವರದಿಯನ್ನು ನೀವು ಬರೀಬೇಕು. ಈ ಒಂದು ವರದಿಯನ್ನು ಬರೆಯೋದಕ್ಕೆ ಸಂಬಂಧಪಟ್ಟಂಗೆ ನಾನು ನಿಮ್ಗೆ ಒಂದಿಷ್ಟು ಪಾಯಿಂಟ್ಸ್ಗಳನ್ನು ಕೊಡೋದಕ್ಕೆ ಇಚ್ಛೆ ಪಡ್ತೀನಿ. ಶುದ್ಧವಾದ ಅಥವಾ ಆಕ್ಷೇಪಣಾರಹಿತವಾದ ವರದಿಯನ್ನು ನೀವು ಬರೆಯುವಾಗ ಏನು ಮಾಡಿರಿ ಅಂತಂದ್ರೆ, ಮೊದಲು 4 ಈ ಪಾಯಿಂಟ್ಸ್ಗಳನ್ನು ಅದರಲ್ಲಿ ಆ್ಯಡ್ ಮಾಡಿರಿ. ಒಳ್ಳೆಯ ಪಾಯಿಂಟ್ ಏನು ಅಂತಂದ್ರೆ, ಮಾಹಿತಿ ಮತ್ತು ವಿವರಣೆ ಅಂತ ಕೊಟ್ಟಿದ್ದೀನಿ ನಾನು, ನೆನಪಿಟ್ಕೊರಿ. ಇನ್ಫಾರ್ಮೇಷನ್ ಆ್ಯಂಡ್ ಎಕ್ಸ್ಪ್ಲನೇಷನ್ ಈಸ್ ಆಬ್ಟೇನ್ಡ್. ನನ್ನ ಲೆಕ್ಕ ಪರಿಶೋಧನೆಗೆ ಸಂಬಂಧಪಟ್ಟಂಗೆ ಏನೇನು ಮಾಹಿತಿಗಳು ಬೇಕೋ ಅವುಗಳನ್ನು ಪಡೆದೇನಿ. ಇನ್ ಕೇಸ್ ಏನಾದರೂ ವಿವರಣೆಗಳು ಬೇಕಾದಿದ್ದ ಸಂದರ್ಭದಲ್ಲಿ ನಾನು ಕಂಪನಿಯವರ ಹತ್ರ ವಿವರಣೆಗಳನ್ನು ಕೂಡ ಪಡೆದಿದ್ದೇನೆ ಅಂತ ನಿಮ್ಮ ರಿಪೋರ್ಟ್ ಒಳಗೆ ಈ ಸೆಂಟೆನ್ಸ್ ಆ್ಯಡ್ ಇರಬೇಕು. ಎರಡನೇದೇನು ಅಂತಂದ್ರೆ, ಅಡಾಬೆ ಪತ್ರಿಕೆ ಮತ್ತು ಲಾಭ ನಷ್ಟ ಖಾತೆ ಅಂತ ಹೇಳ್ತೀವಿ. ಬ್ಯಾಲೆನ್ಸ್ ಶೀಟ್ ಮತ್ತು P&L ಅನ್ನು ಮೆನ್ಷನ್ ಮಾಡಬೇಕು. ಇವುಗಳು ಕೂಡ ಲೆಕ್ಕಪತ್ರಗಳ ಪ್ರಕಾರ ಏನಿದೆಯೋ ಅದರ ಪ್ರಕಾರ, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಪ್ರಕಾರ ಪ್ರಿಪೇರ್ ಮಾಡಿದಾರ ಅನ್ನೋದನ್ನು ಮೆನ್ಷನ್ ಮಾಡಬೇಕಾಗಿರುತ್ತೆ. ಥರ್ಡ್ ಒನ್, ಕಂಪನಿಗಳ ಕಾನೂನಿನ ಪ್ರಕಾರ ಏನು ಮಾಡಿದಾರ, ಆ್ಯಸ್ ಪರ್ ದಿ ಕಂಪನಿ ಲಾಸ್ ಪ್ರಕಾರ ಲೆಕ್ಕಪತ್ರಗಳನ್ನು ತಯಾರಿಸಿದಾರ ಅನ್ನೋದನ್ನು ಆ್ಯಡ್ ಮಾಡಬೇಕು. 4ನೇದು, ವಾಸ್ತವಿಕವಾದ ಮತ್ತು ಸರಿಯಾದ ಮಾಹಿತಿಯನ್ನು ನೀಡ್ತಾವೋ, ನೈಜತೆಯಿಂದ ಕೂಡಿದೆ ಅಂತ ನೀವು ಬರಿಬೇಕಾಗತ್ತೆ. ಈ 4 ಪಾಯಿಂಟ್ಸ್ಗಳನ್ನು ಸೇರಿಸಿ ನೀವು ಆಡಿಟ್ ರಿಪೋರ್ಟ್ ಬರೀಬೇಕು. ನೆಕ್ಸ್ಟ್ ನಾನು ಒಂದು ಸ್ಪೆಸಿಮೆನ್ ನಮೂನೆಯನ್ನು ಕೊಡ್ತೀನಿ ಬರೆಸಿರೋದು. ಇಲ್ಲಿ ಟೈಟಲ್ ನಾವು ಕೊಡಬೇಕು ಏನು ಅಂತಂದ್ರೆ, ಶುದ್ಧವಾದ ವರದಿ ಅಥವಾ ಆಕ್ಷೇಪಣಾರಹಿತವಾದ ವರದಿ. ಇನ್ನೊಂದು ಹೇಳ್ತೀವಿ ಅದಕ್ಕೆ ದೋಷರಹಿತವಾದ ವರದಿ ಅಂತ ಹೇಳಿ ಟೈಟಲನ್ನು ಬರೀಬೇಕು. ಯಾರಿಗೆ ಸಂಬೋಧನೆ ಮಾಡಬೇಕು ಗೆ ಅಂತ ಅಂದ್ರೆ, ಷೇರುದಾರರು. KBC ಕಂಪನಿ ಅಂತ ಇಲ್ಲಿ ಬರ್ತೀವಿ. ನಮಗಲ್ಲಿ ಕ್ವಶನ್ ಒಳಗೆ ಸ್ಟಾರ್ ಕಂಪನಿ ಅಂತ ಹೇಳಿದ್ರು. ಹಾಗಾಗಿ ನೀವು ಅದನ್ನು ಏನು ಮಾಡಿರಿ, ಸ್ಟಾರ್ ಕಂಪನಿ ನಿಯಮಿತ ಅಥವಾ ಅವರು ಯಾವ ಕಂಪನಿಯನ್ನು ಮೆನ್ಷನ್ ಮಾಡಿರ್ತಾರೋ ಅದನ್ನು ಬರೀಬೇಕು. ನೆಕ್ಸ್ಟ್ ಪಾರ್ಟ್ ಏನು ಅಂತಂದ್ರೆ, ಒಂದು ಇಂಟ್ರೊಡಕ್ಟರಿ ಪೀಠಿಕೆ ಟೈಪ ಬರಿತೀವಿ ನಾವು.
ಏನು ಅಂತಂದರೆ ಇಲ್ಲಿ ನೋಡ್ರಿ, ಬರೆದಿರೋದನ್ನು ಫಸ್ಟ್ ಓದ್ತೇನೆ ನಾನು ಅಥವಾ ನಾವು KBC ಕಂಪನಿಯ ಅಥವಾ ಸ್ಟಾರ್ ಕಂಪನಿಯ ಅಡಾವೆ ಪತ್ರಿಕೆ ಮತ್ತು ಲಾಭ ನಷ್ಟದ ಖಾತೆಯನ್ನು ದಿನಾಂಕ 31/3/2021ಕ್ಕೆ ಮುಗಿಯುವ ವರ್ಷದ ಖಾತೆಗಳನ್ನು ಪರಿಶೀಲನೆ ಮಾಡಿದ್ದೇವೆ ಮತ್ತು ಅವುಗಳ ಬಗ್ಗೆ ಈ ರೀತಿಯಾಗಿ ವರದಿಯನ್ನು ಮಾಡುತ್ತೇವೆ. ಒಬ್ಬ ಲೆಕ್ಕ ಪರಿಶೋಧಕ ಏನು ಮಾಡಬೇಕು, ಮೊದಲು ಅಡ್ರೆಸ್ ಮಾಡ್ತಾನೆ ಷೇರುದಾರರಿಗೆ ನಾನು ಅಥವಾ ನಾವು ಒಬ್ಬರಿಗಿಂತ ಹೆಚ್ಚು ಲೆಕ್ಕ ಪರಿಶೋಧಕ ಇದ್ದಾಗ. ಈ ಒಂದು ಕಂಪನಿಯ ಲೆಕ್ಕ ಪರಿಶೋಧನೆಯನ್ನು ಮಾಡಿದ್ದೀವಿ. P&L ಮತ್ತು ಬ್ಯಾಲೆನ್ಸ್ ಶೀಟು ಮತ್ತು ಉಳಿದ ದಾಖಲೆಗಳನ್ನು ಅವುಗಳ ಬಗ್ಗೆ ನಾವು ಈ ರೀತಿಯಾಗಿ ವರದಿಯನ್ನು ಮಾಡ್ತೀವಿ ಅಂತ ಫಸ್ಟ್ ಸೆಂಟೆನ್ಸ್ ಬರೀಬೇಕು. ಇದಾದಮೇಲೆ ಫಸ್ಟ್ ಪಾಯಿಂಟ್ ಆಗಲೇ ನಾನು ಹೇಳಿದ್ದೆ ನಿಮ್ಗೆ ಏನು ಅಂತಂದ್ರೆ ಮಾಹಿತಿ ಮತ್ತು ವಿವರಣೆಯನ್ನು ಏನು ಮಾಡೀವಿ, ಪಡೆದಿದ್ದೇವೆ ಅಂತ ನಿಮಗೊಂದು ಪಾಯಿಂಟ್ಸ್ ಕೊಟ್ಟಿದ್ದೆ ನಾನು. ಅದನ್ನು ಇಲ್ಲಿ ಆ್ಯಡ್ ಮಾಡೇವು ನಾವು, ಮಾಹಿತಿ ಮತ್ತು ವಿವರಣೆ. ಅದ ಒಂದು ಸೆಂಟೆನ್ಸ್ ಆಗಿ ನಾನು ಬರೆಸಿದ್ರೆ ಯಾವ ರೀತಿ ನೀವು ಬರೀಬೇಕು ಅಂತಂದ್ರೆ, ನಮ್ಮ ಲೆಕ್ಕ ಪರಿಶೋಧನೆಯ ಕಾರ್ಯಕ್ಕಾಗಿ ನಮ್ಮ ತಿಳುವಳಿಕೆಯ ಪ್ರಕಾರ ಅಗತ್ಯವೆಂದು ಕಂಡು ಬಂದಂತಹ ಎಲ್ಲ ಮಾಹಿತಿಗಳನ್ನು ಮತ್ತು ವಿವರಣೆಗಳನ್ನು ಪಡೆದಿದ್ದೇವೆ ಅಂತ ವರ್ಡನ್ನು ಹಾಕಬೇಕು. ಎರಡನೇದೇನು ಅಂತಂದ್ರೆ, ಇಲ್ಲಿ ನಾವು ಸೇರಿಸಿದ್ದೀವಿ ಕಂಪನಿಗಳ ಕಾನೂನು. ನಾನು ಹಿಂದೆ ಸ್ಲೈಡ್ ಒಳಗೆ ನಿಮ್ಗೆ ತೋರಿಸಿದ್ದೆ 4 ಪಾಯಿಂಟ್ಸ್ಗಳು ಈ ರಿಪೋರ್ಟ್ಸ್ ಒಳಗೆ ಆ್ಯಡ್ ಇರ್ತಾವೆ ಅಂಥೇಳಿ. ಇಲ್ಲೇನು ನಮ್ಮ ಅಭಿಪ್ರಾಯದಲ್ಲಿ ಕಂಪನಿ ಏನು ಮಾಡೈತಿ, ಕಂಪನಿಗಳ ಕಾನೂನಿನ ಪ್ರಕಾರ ಅಗತ್ಯವಾಗಿರಬೇಕಾದಂತಹ ಎಲ್ಲ ಲೆಕ್ಕ ಪುಸ್ತಕಗಳನ್ನು ಇಟ್ಟಿದೆ. ನೆಕ್ಸ್ಟ್ ಥರ್ಡ್ ಒನ್, ನಮ್ಮ ವರದಿಗೆ ಸಂಬಂಧಪಟ್ಟಂಗೆ ಏನಪ್ಪ ಅಂದ್ರೆ ಇಲ್ಲಿ ಹೇಳಬೇಕಾಗಿರೋದು ಮೂರನೇದು P&L ಮತ್ತು ಬ್ಯಾಲೆನ್ಸ್ ಶೀಟ್, ಅಡಾವೆ ಪತ್ರಿಕೆ ಮತ್ತು ಲಾಭ ನಷ್ಟ ಖಾತೆಯ ಬಗ್ಗೆ. ನಮ್ಮ ವರದಿಗೆ ಸಂಬಂಧಿಸಿದ ಅಡಾವೆ ಪತ್ರಿಕೆ ಮತ್ತು ಲಾಭ ನಷ್ಟದ ಖಾತೆಗಳು ಕಂಪನಿ ಏನು ಮಾಡೈತಿ ಅಂತಂದ್ರೆ ತನ್ನ ಲೆಕ್ಕದ ಪುಸ್ತಕಗಳ ಪ್ರಕಾರ ತಯಾರಿಸಿದೆ, ಆ್ಯಸ್ ಪರ್ ದಿ ಲಾ ಪ್ರಕಾರ ತಯಾರಿಸಿದೆ ಮತ್ತು ಅವು ಲೆಕ್ಕದ ಪುಸ್ತಕಗಳ ಪ್ರಕಾರ ಸರಿಯಾಗಿ ತಯಾರಿಸಲ್ಪಟ್ಟಿವೆ. P&L ಮತ್ತು ಬ್ಯಾಲೆನ್ಸ್ ಶೀಟು ಏನಾಗೈತ್ರಿ, ಆ್ಯಸ್ ಪರ್ ದಿ ಕಂಪನಿ ಲಾ ಪ್ರಕಾರ ಏನೇನು ಅಪ್ಲಿಕೇಬಲ್ ಲಾಸ್ಗಳು ಆಗ್ತಾವೆ ಅವುಗಳ ಪ್ರಕಾರ ತಯಾರಿಸಿದಾರ ಅಂತ ಆ್ಯಡ್ ಮಾಡಬೇಕು. ಆ್ಯಂಡ್ ದ ಲಾಸ್ಟ್ ಒನ್ ಏನು ಅಂತಂದ್ರೆ ನಮ್ಮ ಅಭಿಪ್ರಾಯದಲ್ಲಿ, ದಿಸ್ ಇಸ್ ಅ ಫೈನಲ್ ಪಾರ್ಟ್, 4ನೇದು ಏನು, ನಮ್ಮ ಅಭಿಪ್ರಾಯದಲ್ಲಿ ಮತ್ತು ನಮಗೆ ತಿಳಿದ ಮಟ್ಟಿಗೆ ಹಾಗೂ ನಮಗೆ ಲಭ್ಯ ಇರುವಂತಹ ಮಾಹಿತಿ ಹಾಗೂ ಒದಗಿಸಿದ ವಿವರಣೆಗಳ ಪ್ರಕಾರ ಕಂಪನಿಯ ಕಾನೂನಿನ ಪ್ರಕಾರ ನಾವು ತಪಾಸಣೆ ಮಾಡಿರೋದು P&L ಇರ್ಬೋದು, ಬ್ಯಾಲೆನ್ಸ್ ಶೀಟ್ ಇರ್ಬೋದು ಅಥವಾ ಎಲ್ಲ ಲೆಕ್ಕಪತ್ರದ ಪುಸ್ತಕಗಳು, ಕಾಗದ ಪತ್ರಗಳು ಏನಾಗ್ಯಾವ ವಾಸ್ತವವಾದ ಮತ್ತು ಸರಿಯಾದ ಮಾಹಿತಿಯನ್ನು ಒದಗಿಸುತ್ತವೆ. ಯಾಕಂದ್ರೆ ಕೇಸ್ ಸ್ಟಡೀಸಲ್ಲಿ ನಿಮ್ಗೆ ಕೊಟ್ಟಿರೋದ್ರಲ್ಲಿ ಹೇಳಿಬಿಟ್ಟಿದ್ರು ಯಾವುದೇ ರೀತಿಯ ಆಕ್ಷೇಪಣೆಗಳಿಗೆ ಆಸ್ಪದ ಇಲ್ಲ. ಹಾಗಾಗಿ ನೀವು ಈ ವರ್ಡ್ ವಾಸ್ತವಿಕ ಮತ್ತು ಸರಿಯಾದ ಚಿತ್ರಣವನ್ನು ನೀಡುತ್ತವೆ ಅನ್ನುವ ಒಂದು ವರ್ಡನ್ನು ಇದರಲ್ಲಿ ಹಾಕಿದ್ರೆ ನಿಮ್ಮ ರಿಪೋರ್ಟ್ ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ. ದೆನ್ ಈ ಸೈಡ್ ದಿನಾಂಕ ಇರಬೇಕು. ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಸ್ಥಳ ಕೊಟ್ಟಿದ್ರೆ ಬರಿಬೇಕು, ಸಹಿ ಲೆಕ್ಕ ಪರಿಶೋಧಕ ಅಂತ ಹೇಳಿ ಬರಿಬೇಕು. ಈ ಒಂದು ಮಾಡಲನ್ನು ಅಬ್ಸರ್ವ್ ಮಾಡಿರಿ. ಇದೇ ಥರ ನೀವು ಮಾಡಲನ್ನು ಬರಿಬೇಕು. ಚೇಂಜ್ ಮಾಡಬೇಕಾಗಿರೋದು ಈ ಒಂದು ಆನ್ಸರ್ದಲ್ಲಿ ನೀವೇನು ಕಂಪನಿಯ ನೇಮು, ದಿನಾಂಕ ಏನು ಕೊಟ್ಟಿರ್ತಾರೋ ಅದನ್ನು ಇಷ್ಟು ಚೇಂಜ್ ಮಾಡಿದ್ರೆ ಇಲ್ಲಿಗೆ ಏನಾಗುತ್ತೆ, ನಿಮ್ಮ ಒಂದು ನಮೂನೆ ಕಂಪ್ಲೀಟ್ ಆಗುತ್ತೆ. ಕೇಸ್ ಸ್ಟಡೀಸ್ ಸಂಬಂಧಪಟ್ಟಂಗೆ ಭಾಳಷ್ಟು ಈಸಿ ಆಗಿರುವಂಥದ್ದು ಫಸ್ಟ್ ವರದಿ ಯಾವುದು ಅಂತಂದ್ರೆ ಅನ್ಕ್ವಾಲಿಫೈಡ್ ವರದಿ ಬಗ್ಗೆ ನಾವು ಈ ಒಂದು ವಿಡಿಯೋಸಲ್ಲಿ ನೋಡಿದ್ದೇವೆ. ಒಂದು ವಿಡಿಯೋದಲ್ಲಿ ನಾವು ಕ್ವಾಲಿಫೈಡ್ ರಿಪೋರ್ಟ್ ಅಥವಾ ಆಕ್ಷೇಪಣಾರ್ಹ ಅಂತ ಏನು ಕರಿತೀವಿ ವರದಿ, ಅದರ ಬಗ್ಗೆ ಯಾವ ರೀತಿ ನಮೂನೆ ಬರೀಬೇಕು ಅನ್ನೋದನ್ನು ನೋಡೋಣ. ಥ್ಯಾಂಕ್ ಯು.